ಹಾಲು ಜಾಸ್ತಿ ಇರಬೇಕಾದ್ರೆ ಅಥವಾ ರಸಮಲೈ ತಿನ್ನಬೇಕು ಅನಿಸಿದಾಗ ಕ್ವಿಕ್ಕಾಗಿ ಮನೆಯಲ್ಲೇ ಹೆಂಗೆ ಮಾಡೋದು ಅಂತ ಇವತ್ತು ನೋಡೋಣ ಬನ್ನಿ. ಜ್ಯೂಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು ನಾವೇನೇ ಮನೆಯಲ್ಲಿ. ನಾನಿಲ್ಲಿ 1 ಲೀಟರಷ್ಟು ಹಾಲನ್ನ ಕಾಯಿಸ್ಕೊತಾ ಇದ್ದೀನಿ. ಇದು ಒಂದು ಕುದಿ ಬಂದಮೇಲೆ ಸ್ವಲ್ಪನೇ ನಿಂಬೆ ರಸ ಅಥವಾ ವೆನಿಗರ್ ಹಾಕ್ಕೊಳ್ತಾ ಬರೋಣ. ಮೀಡಿಯಂ ಫ್ಲೇಮ್ ಇಟ್ಕೊಂಡು ಲೈಟಾಗಿ ಕಲಿಸ್ಕೊತಾ ಇರೋಣ. ನೋಡಿ ಸ್ವಲ್ಪನೇ ಹಾಲು ಹೊಡಿತಾ ಬರ್ತಾ ಇದೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಕಾಯಿಸ್ತಾ ಇರಿ. ನಮಗೆ ಕಂಪ್ಲೀಟಾಗಿ ಅದು ಪನ್ನೀರ್ ಥರ ಫಾರ್ಮ್ ಆಗಬೇಕು. ನೋಡಿ ಇವಾಗ ಪೂರ್ತಿ ಹಾಲು ಒಡೆದಿದೆ. ಹೆಂಗೆ ಅಂದರೆ ನೋಡಿ ಈ ಥರ ನೀರು ನೋಡಿದಾಗ ಇದು ಜಾಸ್ತಿ ಟ್ರಾನ್ಸ್ಪರೆಂಟ್ ಇರಬೇಕು, ಹಾಲು ಥರ ಇರುತ್ತೆ. ಇದನ್ನು ನಾವು ಇವಾಗ ಒಂದು ಬಟ್ಟೆಯಲ್ಲಿ ಇಟ್ಕೊಂಡು ಸೋಸ್ಕೊಳ್ಳೋಣ. ಮನೆಯಲ್ಲಿ ಕರ್ಚೀಫು ಅಥವಾ ಕಾಟನ್ ಬಟ್ಟೆ ಇರುತ್ತಲ್ವ ಅದನ್ನ ಹಾಕ್ಕೊಂಡು ಕೆಳಗಡೆ ಒಂದು ಬಟ್ಟಲನ್ನ ಇಟ್ಕೊಂಡು ಸೋಸ್ಕೊಳ್ಳೋಣ. ಬಿಸಿ ಇರುತ್ತೆ, ನೀವು ಬೇಕಾದ್ರೆ ಒಂದು ಸ್ವಲ್ಪ ತಣ್ಣಗೆ ಮಾಡ್ಕೋಬೋದು. ಇದರಲ್ಲಿ ಪೂರ್ತಿ ನೀರಿನ ಅಂಶ ಹೊರಗಡೆ ಬರಬೇಕು, ಅದಕ್ಕೆ ಒಂದು ಭಾರವಾದ ವಸ್ತುನ ಮೇಲಿಡ್ತಾ ಇದ್ದೀನಿ. ಇದನ್ನು ಒಂದು 10 ನಿಮಿಷ ಹಾಗೆ ಇಟ್ಟು ತೆಗಿತಾ ಇದ್ದೀನಿ. ನೋಡಿ ಇವಾಗ ಮನೇಲಿ ಈಸಿಯಾಗಿ ಫ್ರೆಶ್ ಪನ್ನೀರ್ ಹೇಗೆ ಬಂತು ಅಂತ. ನಾವು ಅಂಗಡಿಗಳೆಲ್ಲ ಎಷ್ಟೊಂದು ಕೆಮಿಕಲ್ಸ್ ಹಾಕಿರ್ತಾರೆ ಜಾಸ್ತಿ ಬರಲಿ ಅಂತ, ನಾವು ಮನೇಲೆ ಪನ್ನೀರ್ನ ಹೀಗೂ ಮಾಡ್ಕೊಬೋದು. ಇವಾಗ ಈ ಪನ್ನೀರ್ನ ತಗೊಂಡು ಚೆನ್ನಾಗಿ ಒಂದು ಪ್ಲೇಟಲ್ಲಿ ಚೆನ್ನಾಗಿ ನಾದ್ಕೊಳ್ಳೋಣ. ಸಾಫ್ಟ್ ಆಗಬೇಕು, ಸಾಫ್ಟಾಗಿ ಅದು ಉಂಡೆ ಕಟ್ಟೋ ಗಾತ್ರಕ್ಕೆ ಬರಬೇಕು. ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ ಪ್ಲೇಟಲ್ಲೇ. ನಾದ್ಕೊಂಡ್ಮೇಲೆ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡಿಟ್ಕೊಳ್ಳಿ. ಇವಾಗ ಒಂದು ಪಾತ್ರೆಗೆ 2 ಗ್ಲಾಸಷ್ಟು ನೀರು ಹಾಕ್ಕೊಂಡು 1.5 ಗ್ಲಾಸಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಇದು ಪಾಕ ಏನು ಮಾಡೋಷ್ಟೇನಿಲ್ಲ, ಬರೀ ಸಕ್ಕರೆ ಕರಗಿದ್ರೆ ಸಾಕು. ಸಕ್ಕರೆ ಎಲ್ಲ ಕರಗಿ ಒಂದು ಕುದಿ ಬರ್ತಿರ್ಬೇಕಾದ್ರೆ ನಾವು ಶೇಪ್ ಮಾಡಿ ಇಟ್ಕೊಂಡಿರೋ ಪನ್ನೀರ್ನ ಹಾಕ್ಕೊತಾ ಇದ್ದೀನಿ. ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸಿ ಅದು ಉಬ್ಬಿ ಬರಬೇಕು. ಇವಾಗ ಇದನ್ನ ಎತ್ತಿಡ್ಕೊತಾ ಇದ್ದೀನಿ. ಇವಾಗ ರಸಮಲೈಗೆ ಕೇಸರ್ ಮಿಲ್ಕ್ನ ಮಾಡ್ಕೊತಾ ಇದ್ದೀನಿ. ಇಲ್ಲಿ 1/2 ಲೀಟ್ರಷ್ಟು ಹಾಲು ಕುದಿಸ್ಕೊತಾ ಇದ್ದೀನಿ. ಇದು ಒಂದು ಕುದಿ ಬಂದಮೇಲೆ 2 ಸ್ಪೂನಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಕರಗಿದ ಮೇಲೆ 1 ಸ್ಪೂನಷ್ಟು ಬಾದಾಮ್ ಪೌಡರ್ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ.
ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಬಾದಾಮನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಬಾದಾಮ್ ಮಿಲ್ಕ್ ಅಥವಾ ಕೇಸರ್ ಮಿಲ್ಕ್ ರೆಡಿ. ಸ್ಟವ್ ಆಫ್ ಮಾಡಿಕೊಂಡು ಇಳಿಸ್ಕೊಳ್ಳೋಣ. ನಾವು ಸಕ್ಕರೆ ಪಾಕದಲ್ಲಿ ಕುದಿಸ್ಕೊಂಡು ಎತ್ತಿಟ್ಕೊಂಡಿದ್ವಲ್ಲ, ಅದನ್ನು ಬಾದಾಮ್ ಹಾಲಿಗೆ ಹಾಕ್ಕೊಂಡು 1-2 ಅವರಷ್ಟು ನೆನೆಸ್ಕೊಳ್ಳೋಣ. ಬಾದಾಮ್ ಮಿಲ್ಕ್ ಎಲ್ಲ ಆ ಪನ್ನೀರ್ ಉಂಡೆಗಳಲ್ಲಿ ಸೇರಿಕೊಂಡು ಫ್ಲೇವರ್ಫುಲ್ ಆಗಿ ಬರಬೇಕು. ಅದಕ್ಕೆ 1-2 ಅವರ್ ಮುಚ್ಚಿಡ್ತಾ ಇದ್ದೀನಿ. ನೋಡಿ 2 ಅವರ್ ಆಗಿದೆ. ಒಳಗಡೆ ಚೆನ್ನಾಗಿ ಬಾದಾಮ್ ಮಿಲ್ಕಿಂದ ನೆಂದು ರಸಮಲೈ ಟೇಸ್ಟಿ ಆ್ಯಂಡ್ ಜ್ಯೂಸಿಯಾಗಿ ರೆಡಿ ಆಗಿದೆ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ಬರೋ ರೆಸಿಪೀಸ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ.